ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಸರೋಜಾ ದೇವಿಯ ಅಂತಿಮ ದರ್ಶನವನ್ನ ಪಡೆಯದ ನೋವು ಅವರನ್ನ ಕಾಡ್ತಿದೆಯಂತೆ. ನಟ ದರ್ಶನ್ ಥಾಯ್ಲೆಂಡ್ನಲ್ಲಿ ಇರುವಾಗ ಇಲ್ಲಿ ಸರೋಜಾ ದೇವಿ ಅಗಲಿಕೆ. ನಟ ದರ್ಶನ್ಗೆ ಸರೋಜಾ ದೇವಿಯ ಅಂತಿಮ ದರ್ಶನ ಪಡೆಯಲಾಗದ ಸಂದರ್ಭವನ್ನ ನೆನಪಿಸಿಕೊಂಡಿದ್ದಾರೆ. ನಟ ದರ್ಶನ್ ಥಾಯ್ಲೆಂಡ್ನಲ್ಲಿ ಇರುವಾಗ ಇಲ್ಲಿ ಸರೋಜಾ ದೇವಿ ನಿಧನರಾಗಿರುವಂತಹದ್ದು. ಬ್ಯಾಂಕಾಕ್ನಿಂದ ಹಿರಿಯ ನಟಿ ಬಿ ಸರೋಜಾ ದೇವಿಗೆ ದಚ್ಚು ಸಂತಾಪದ ಸೂಚನೆ. ಸರೋಜಾದೇವಿಯ ಫೋಟೋ ಹಾಕಿ ಸಂತಾಪ ಸೂಚಿಸಿದ ಡಿ ಬಾಸ್. ಹಿರಿಯ ಕಲಾವಿದೆ ಅಭಿನಯ ಸರಸ್ವತಿಯ ಸಾವು ದುಃಖ ತಂದಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಭಾವುಕರಾದಂತಹ ನಟ ದರ್ಶನ್. ದೇವರು ಅವರ ಕುಟುಂಬ ಅವರ ಅಭಿಮಾನಿಗಳಿಗೆ ಅಗಲಿಕೆಯ ನೋವು ಭರಿಸಲಿ ಮತ್ತು ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಅಂತ ಹೇಳಿ ಓಂ ಶಾಂತಿ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿರುವಂತಹ ನಟ ದರ್ಶನ್. ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲಿ ನಟಿಸಿದ್ದ ಬಿ ಸರೋಜಾ ದೇವಿ. ನಟ ದರ್ಶನ್ಗೆ ಸರೋಜಾ ದೇವಿ ಅಂತಿಮ ದರ್ಶನ ಪಡೆಯದ ನೋವು ಅವರನ್ನು ಕಾಡ್ತಾ ಇದೆ. ನಟ ದರ್ಶನ್ ಥಾಯ್ಲೆಂಡ್ನಲ್ಲಿ ಇರುವಾಗ ಇಲ್ಲಿ ಸರೋಜಾ ದೇವಿ ಅಗಲಿದ್ದಾರೆ. ಈ ನೋವನ್ನು ಸಹಿಸಿಕೊಳ್ಳೋದಕ್ಕೆ ದರ್ಶನ್ಗೂ ಸಾಧ್ಯ ಇಲ್ಲ. ಬ್ಯಾಂಕಾಕ್ನಿಂದ ಹಿರಿಯ ನಟಿ ಸರೋಜಾ ದೇವಿಗೆ ದಚ್ಚು ಸಂತಾಪ ಸೂಚಿಸಿದ್ದಾರೆ. ಸರೋಜಾ ದೇವಿಯ ಫೋಟೋ ಹಾಕಿ ಸಂತಾಪ ಸೂಚಿಸಿದ ಡಿ ಬಾಸ್. ಹಿರಿಯ ಕಲಾವಿದೆ ಅಭಿನಯ ಸರಸ್ವತಿಯ ಸಾವು ದುಃಖ ತಂದಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಭಾವುಕರಾದ ನಟ ದರ್ಶನ್. ದೇವರು ಅವರ ಕುಟುಂಬ ಅವರ ಅಭಿಮಾನಿಗಳಿಗೆ ಅಗಲಿಕೆಯ ನೋವನ್ನ ಭರಿಸುವ ಶಕ್ತಿ ಕೊಡಲಿ. ಓಂ ಶಾಂತಿ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿರುವಂತಹ ನಟ ದರ್ಶನ್. ದರ್ಶನ್ ಈಗ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಥಾಯ್ಲೆಂಡ್ನಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿರತಕ್ಕಂತಹ ನಟ ದರ್ಶನ್. ಸರೋಜಾ ದೇವಿ ಸಾಕಷ್ಟು ಸಿನಿಮಾಗಳಲ್ಲಿ ಪೋಷಕ ನಟಿಯಾಗಿ ನಟಿಸ್ತಿರುವಂತಹ ಸಂದರ್ಭದಲ್ಲೂ ಕೂಡ ಅವರ ಸಿನಿಮಾಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಂತಹ ನಟ ದರ್ಶನಿಗೆ ಅವರ ಸಾವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಟರು ಅಂದ ಮೇಲೆ, ಕಲಾವಿದರು ಅಂದ ಮೇಲೆ ಒಂದಲ್ಲ ಒಂದು ರೀತಿಯ ಸಂಬಂಧಗಳಿದ್ದೇ ಇರುತ್ತೆ. ಅದು ಮಾತೃ ಸಂಬಂಧ ಆಗಿರಲಿ, ಸಹೋದರಿಯ ಸಂಬಂಧ ಆಗಿರಲಿ, ಇದ್ದೇ ಇರುತ್ತೆ. ಸೊ ಆ ಸಾವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋವನ್ನು ಹಾಕಿ ಅವರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಥಾಯ್ಲೆಂಡ್ನಿಂದ ಇದ್ದಕ್ಕಿದ್ದ ಹಾಗೆ ಬರಬೇಕು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಒಂದು, ನಟ ದರ್ಶನ್ಗೆ ಹಲವಾರು ಕಂಡೀಷನ್ಗಳಿದ್ದಾವೆ. ದರ್ಶನ್ ಒಂದು ಬಾರಿ ಒಂದು ರಾಷ್ಟ್ರದಿಂದ ಎಕ್ಸಿಟ್ ಆದ ನಂತರ ಮತ್ತೆ ಅಲ್ಲಿಗೆ ಎಂಟ್ರಿ ಆಗೋದಿಲ್ಲ. ಅವರ ಮೇಲಿರ್ತಕ್ಕಂಥ ಪ್ರಕರಣ ಆ ತರಹದ್ದು. ಸೊ ಹಂಗಿದ್ದಾಗ ಥಾಯ್ಲೆಂಡ್ನಿಂದ ಇದ್ದಕ್ಕಿದ್ದ ಹಾಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಫೋಟೋ ಹಾಕಿ ಸಂತಾಪವನ್ನು ಸೂಚಿಸಿದ್ದಾರೆ. ನಟ ದರ್ಶನ್ ಥಾಯ್ಲೆಂಡ್ನಲ್ಲಿ ಇದ್ದುಕೊಂಡೇ ಸಂತಾಪವನ್ನು ಸೂಚಿಸಿರುವಂತಹದ್ದು. ಬ್ಯಾಂಕಾಕ್ನಿಂದ ಹಿರಿಯ ನಟಿ ಬಿ ಸರೋಜಾ ದೇವಿಗೆ ದಚ್ಚು ಸಂತಾಪದ ಸಂದೇಶ. ಸರೋಜಾ ದೇವಿ ಫೋಟೋ ಹಾಕಿ ಸಂತಾಪ ಸೂಚಿಸಿದ ಡಿ ಬಾಸ್. ಸೊ ಹಿರಿಯ ಕಲಾವಿದೆ ಅಭಿನಯ ಸರಸ್ವತಿಯ ಸಾವು ದುಃಖ ತಂದಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಭಾವುಕರಾದಂತಹ ನಟ ದರ್ಶನ್ ಈಗ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಥಾಯ್ಲೆಂಡ್ ಸೇರಿದ್ದಾರೆ. ಯುರೋಪ್ ಹೋಗಬೇಕಿತ್ತು, ದುಬೈಗೆ ಹೋಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಆ ರಾಷ್ಟ್ರಗಳಿಗೆ ಅವರಿಗೆ ವೀಸಾ ದೊರೆಯದ ಕಾರಣ ಅವರು ಸೀದಾ ಥಾಯ್ಲೆಂಡ್ನಲ್ಲಿ ಉಳಿದುಕೊಂಡ್ರು. ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನೇನು ಕನ್ಕ್ಲೂಷನ್ಗೆ ಬರಬೇಕು. ಆ ಶೂಟಿಂಗ್ ಆ ಹಂತದಲ್ಲಿರ್ತಕ್ಕಂತಹದ್ದು. ಒಂದಷ್ಟು ಬೆರಳೆಣಿಕೆಯ ದಿವಸಗಳಲ್ಲಿ ಅವರ ಎಲ್ಲ ಚಿತ್ರೀಕರಣವನ್ನು ಕಂಪ್ಲೀಟ್ ಮಾಡಿ ಅವರು ಭಾರತಕ್ಕೆ ಮರಳುತ್ತಾರೆ. ಅಷ್ಟೊತ್ತಿಗದಾಗಲೇ ಈ ತರಹದೊಂದು ಆಘಾತಕಾರಿ ಸುದ್ದಿ ಅವರಿಗೆ ತಲುಪಿದೆ. ಸೊ ತಕ್ಷಣ ಸ್ಪಂದಿಸಿದ್ದಾರೆ. ಸೊ ಸಂತಾಪವನ್ನ ಸೂಚಿಸಿದ್ದಾರೆ ನಟ ದರ್ಶನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.